ಬೌಲಿಂಗ್ ಬಾಲ್ ಅಲ್ಲಿ ಸೌಂಡ್ ಬರುತ್ತೆ, ಗೆಜ್ಜೆ ಇರುತ್ತೆ. ಆ ಗೆಜ್ಜೆ ಸೌಂಡ್ ಕೇಳಿಸ್ಕೊಂಡು ಬ್ಯಾಟ್ಸ್ಮನ್ ಗಳು ಅದಕ್ಕೆ ಬ್ಯಾಟಿಂಗ್ ಆಡ್ತಾರೆ. ಬಾಲ್ ಒಳಗೆ ಅಳವಡಿಸಿರುವ ಗೆಜ್ಜೆಯ ಶಬ್ದವನ್ನ ಆಧಾರವಾಗಿಟ್ಟುಕೊಂಡು ಬ್ಯಾಟಿಂಗ್, ಫೀಲ್ಡಿಂಗ್ ನಡೆಸುವ ಅಂಧರ ಕ್ರಿಕೆಟ್ ಪಂದ್ಯಾವಳಿ ಮಂಗಳೂರಿನಲ್ಲಿ ರಾಜ್ಯ ಮಟ್ಟದಲ್ಲಿ ಜರುಗಿತು. ಲಯನ್ಸ್ ಕ್ಲಬ್ ವೆಲೆನ್ಸಿಯಾ ವತಿಯಿಂದ ಆಯೋಜಿಸಲಾದ ಈ ಹೈಸ್ಕೂಲು ಮಟ್ಟದ ಟೂರ್ನಿಯಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು, ಬೆಂಗಳೂರು ಹಾಗೂ ಮೈಸೂರು ಜಿಲ್ಲೆಗಳ 4 ತಂಡಗಳು ಭಾಗವಹಿಸಿ ಕ್ರೀಡಾ ಕೌಶಲ್ಯವನ್ನು ಪ್ರದರ್ಶಿಸಿವೆ. ಪಂದ್ಯಾವಳಿ 6 ಓವರ್ ಮಾದರಿಯಲ್ಲಿ ನಡೆಯಿತು. ದೃಷ್ಟಿಹೀನ ಕ್ರಿಕೆಟ್ನಲ್ಲಿ ಅನುಸರಿಸುವ ನಿಯಮಗಳನ್ನು ಅನುಸರಿಸಲಾಯಿತು. ಈ ಕ್ರಿಕೆಟ್ನ ವಿಶೇಷತೆ ಎಂದರೆ ಬಾಲ್ ಒಳಗೆ ಗೆಜ್ಜೆಯನ್ನು ಅಳವಡಿಸಲಾಗಿದ್ದು, ಬಾಲ್ ಎಸೆಯುವಾಗ ಹಾಗೂ ಬ್ಯಾಟಿಂಗ್ ಮಾಡುವಾಗ ಶಬ್ದದ ಆಧಾರದಲ್ಲಿ ಆಟ ನಡೆಯುತ್ತದೆ. ಬೌಲಿಂಗ್ ಅಂಡರ್ ಆರ್ಮ್ ವಿಧಾನದಲ್ಲಿ ನಡೆಯುತ್ತದೆ. ಬಾಲ್ ಎಸೆಯುವಾಗ ಮೊದಲು ಬೌಲರ್ ಶಬ್ದ ಸೂಚನೆ ನೀಡುವುದು ನಿಯಮವಾಗಿದೆ. ವಿಜೇತ ತಂಡಕ್ಕೆ 20,000 ಹಾಗೂ ರನ್ನರ್ ಅಪ್ ತಂಡಕ್ಕೆ 15,000 ನಗದು ಬಹುಮಾನವನ್ನ ಘೋಷಿಸಲಾಗಿದೆ. ಟೋಟಲಿ ಬ್ಲೈಂಡ್ ಅಂತ 4 ಮಕ್ಕಳು ಟೋಟಲಿ ಬ್ಲೈಂಡ್ ಅಂದ್ರೆ ಅವರಿಗೆ ಏನು ಕಾಣಬಾರ್ದು. ಅವರಿಗೆ ಕಾಣದಿದ್ರು ಕೂಡ ಅವರಿಗೆ ಬ್ಲೈಂಡ್ ಫೋಲ್ಡ್ ಆಗಿ ಕಣ್ಣಿಗೆ ನಾವು ಬಟ್ಟೆ ಕಟ್ಟಿ ಪುನಃ ಇಲ್ಲಿ ಆಡಿಸ್ತೇವೆ. ಅಂದ್ರೆ ಅವರಿಗೆ ಕಾಣಲೇಬಾರದು ಅಂತ ಅದು ರೂಲ್ ಇದೆ. ಅದು B1. B2 ಅಂದ್ರೆ 1 ಮೀಟರ್ ತನಕ ಅವರಿಗೆ ಕಾಣ್ತದೆ. 1 ಮೀಟರ್ ತನಕ ಕಂಡ್ರೆ ಸಾಧಾರಣ ಕಾಣ್ತದೆ ಅವರಿಗೆ, ಇಲ್ಲ 100% ಕಾಣುದಿಲ್ಲ ಅಂತಲ್ಲ. ಮತ್ತು B3 ಅದು ಅವರಿಗೆ ಒಂದು 2 ಮೀಟರ್ ತನಕ ಡಿಸ್ಟೆನ್ಸ್ ತನಕ ಕಾಣ್ತದೆ. ಮತ್ತು ಈ ಬಾಲಿಗೆ ಗೆಜ್ಜೆ ಸೌಂಡ್ ಇರುವುದರಿಂದ ಅವರಿಗೆ ಅದನ್ನು ಚೇಸ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ನಂದಿದು ಫಸ್ಟ್ ಕ್ಯಾಪ್ಟನ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಇದು. ಮುಂಚೆ ಒಂದು ಟೂರ್ನಮೆಂಟ್ ಆಡಿದ್ವಿ, ಚೆನ್ನಾಗಿ ಆಡಿತ್ತು. ರನ್ನರ್ ಅಪ್ ಆಗಿದೀವಿ ಮುಂಚೆ ಫಸ್ಟ್ ನಾವು. ಬ್ಯಾಂಗ್ಳೂರಿಂದ ಬಂದಿರೋದು ನಾವು. ನಂಗೆ ಹುಟ್ಟಿದಾಗಿಂದ ಹಿಂಗೆ ಇರೋದು, ಹುಟ್ಟಿದಾಗಿಂದ ಕಾಣಿಸ್ತಿಲ್ಲ. ನಂಗೆ ಸ್ವಲ್ಪ ಕಾಣಿಸುತ್ತೆ. ನಂಗೆ ಇಲ್ಲಿ ಮಂಗಳೂರಲ್ಲಿ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ. ಇದರಲ್ಲಿ 4 ಟೀಮ್ಸ್ ಭಾಗವಹಿಸ್ತಿದೆ. ಅದರಲ್ಲಿ ನಮ್ದು ಒಂದು ಟೀಮ್ ಆಗಿದೆ. ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ಇದು ಸ್ಪೆಷಲ್ ಏನಂದ್ರೆ ಬ್ಲೈಂಡ್ ಕ್ರಿಕೆಟ್. ಇದರಲ್ಲಿ 3 ಕ್ಯಾಟಗರಿ ಆಫ್ ಬ್ಲೈಂಡ್ಸ್ ಇರ್ತಾರೆ. ಒಂದು ಟೋಟಲ್ ಬ್ಲೈಂಡ್ಸ್, ಪಾರ್ಷಿಯಲಿ ಬ್ಲೈಂಡ್ಸ್. ಅದರಲ್ಲಿ B2, B3 ಕ್ಯಾಟಗರಿ ಪಾರ್ಷಿಯಲಿ ಬ್ಲೈಂಡ್ಸ್ ಇರ್ತಾರೆ. ಟೋಟಲ್ ಬ್ಲೈಂಡ್ಸ್ ಬಂದು B1 ಅಂತ. B1 ಅಂದ್ರೆ ಫುಲ್ ಟೋಟಲಿ ಅವ್ರಿಗೆ ಏನು ಕಾಣಿಸಲ್ಲ. B2, B3 ಗೆ ಸ್ವಲ್ಪ ಕಾಣಿಸುತ್ತೆ. ಇವರು ಪ್ಲೇಯಿಂಗ್ 11 ಅಲ್ಲಿ 4 ಮೆಂಬರ್ಸ್ B1 ಇರಬೇಕು, ಮತ್ತೆ B2 4 ಮೆಂಬರ್ಸ್, B3 3 ಮೆಂಬರ್ಸ್ ಇರಬೇಕು. ಇದು ಯಾವ ತರ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಮಾಡ್ತಾರೆ ಅಂದ್ರೆ ಇದು ಅಂಡರ್ ಆರ್ಮ್ ಬೌಲಿಂಗ್ ಆಗಿರುತ್ತೆ. ಸೌಂಡ್ ಬಾಲ್ ನಮ್ದು ಏನಿರುತ್ತೆ ಸೈಟೆಡ್ ಬಾಲ್ಗೂ ನಮ್ಗೂ ಡಿಫ್ರೆನ್ಸ್ ಏನಂದ್ರೆ ನಮ್ದು ಬೌಲಿಂಗ್ ಬಾಲ್ ಅಲ್ಲಿ ಸೌಂಡ್ ಬರುತ್ತೆ, ಗೆಜ್ಜೆ ಇರುತ್ತೆ. ಆ ಗೆಜ್ಜೆ ಸೌಂಡ್ ಕೇಳಿಸ್ಕೊಂಡು ಬ್ಯಾಟ್ಸ್ಮನ್ ಗಳು ಅದಕ್ಕೆ ಬ್ಯಾಟಿಂಗ್ ಆಡ್ತಾರೆ. ನಾವು ಯಾವ ತರ ಕೇಳಿಸ್ಕೊಂಡು ಬ್ಯಾಟಿಂಗ್ ಆಡ್ಬೇಕು. B1, B2, B3 ಮತ್ತೆ ಸೇಮ್ ಎಲ್ಲ ಬೇರೆ ರೂಲ್ಸ್ ಎಲ್ಲ ಸೇಮ್ ಇರುತ್ತೆ. B1 ಗೆ 1+1 ರನ್ ಇರುತ್ತೆ. 1 ರನ್ ಹೊಡೆದ್ರೆ ಇನ್ನು ಅವ್ರಿಗೆ ಇನ್ನೊಂದು ಎಕ್ಸ್ಟ್ರಾ ರನ್ ಇರುತ್ತೆ, ಯಾಕೆಂದ್ರೆ B1 ಆಗಿರೋದ್ರಿಂದ. ನ್ಯಾಷನಲ್ ವರ್ಗು ನಾನು ಆಡಿದ್ದೀನಿ. ನಮ್ಮ ಟೀಮಲ್ಲಿ ಇನ್ನೂ ಆಡ್ತಾ ಇದ್ದಾರೆ ಹುಡುಗರು. ಇವಾಗ ಇದು ಸ್ಟೇಟ್ ಲೆವೆಲ್ ಆಗಿದೆ. ಇಲ್ಲಿ ಬಂದು ಆರ್ಗನೈಸ್ ಮಾಡಿರೋದ್ರಿಂದ ಖುಷಿ ಆಗ್ತಾ ಇದೆ ನಮ್ಗೆ.